ಸಮಸ್ತ ರೈತ ಬಾಂಧವರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು 25/5/2026 APMC ಬೀದರ್ ಮಾರುಕಟ್ಟೆಯ ಇಂದಿನ ವ್ಯಾಪಾರ ವಹಿವಾಟು ಮುಗಿದಿದ್ದು, ರೈತರು ತಂದಂತಹ ಬೆಳೆಗಳ ಬೆಲೆಗಳು ಇವತ್ತು ಯಾವ ರೀತಿಯಾಗಿದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಇವತ್ತು ಮಾರ್ಕೆಟ್ನಲ್ಲಿ ಹೆಸರು ಇಲ್ಲ, ಸೀಸನ್ ಮುಗಿದಿದೆ. ಸೊ ಹಾಗಾಗಿ ಇವತ್ತು ಹೆಸರು ಅವಕ್ಕ ಬಂದಿಲ್ಲ. ಸೊ ಇನ್ನು ವೀಕ್ಷಕರೇ ಉದ್ದು ನೋಡೋಣ. ಉದ್ದು ನೋಡಬೇಕಾದ್ರೆ 9 ಚೀಲ ಮಾತ್ರ ಬಂದಿದ್ದು 5,019 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು 6,311 ಇವತ್ತಿನ ಉದ್ದಿನ ಹೈಯೆಸ್ಟ್ ರೇಟ್ ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 5,476 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ ಇವತ್ತಿನ ತೊಗರಿ ನೋಡೋಣ. ಬೀದರ್ನಲ್ಲಿ ತೊಗರಿ ನೋಡಬೇಕಾದ್ರೆ 2,174 ಚೀಲ ಬಂದಿದ್ದು 3,636 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ವೀಕ್ಷಕರೇ ಇವತ್ತು ಮತ್ತೆ 90 ರೂಪಾಯಿ ತೊಗರಿಯಲ್ಲಿ ಕಡಿಮೆಯಾಗಿದೆ. 8,091 ಇವತ್ತಿನ ತೊಗರಿಯ ಹೈಯೆಸ್ಟ್ ರೇಟ್ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ನೋಡಬೇಕಾದ್ರೆ 8,063 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 7,602 ರೂಪಾಯಿ ಆಗಿದೆ ವೀಕ್ಷಕರೇ. ಇವತ್ತಿನ ಹೈಯೆಸ್ಟ್ ರೇಟ್ 8,091. ಇನ್ನು ವೀಕ್ಷಕರೇ ಇವತ್ತಿನ ಕಡ್ಲಿ ನೋಡೋಣ. ಕಡ್ಡಿ ನೋಡಬೇಕಾದ್ರೆ ವೀಕ್ಷಕರೇ 597 ಚೀಲ ಬಂದಿದ್ದು 3,862 ಇವತ್ತಿನ ಕಡ್ಡಿ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಹೈಯೆಸ್ಟ್ ರೇಟ್ ನೋಡಬೇಕಾದ್ರೆ 6,136 ಆಗಿದೆ. ಇದು ವೀಕ್ಷಕರೇ ಮೊನ್ನೆಗಿಂತ 75 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ನೋಡಬೇಕಾದ್ರೆ 6,131 ಆಗಿದೆ. ಇನ್ನು ಕಡ್ಡಿಯ ಮೀಡಿಯಮ್ ರೇಟ್ ನೋಡಬೇಕಾದ್ರೆ 5,988 ಆಗಿದೆ ವೀಕ್ಷಕರೇ. ಶನಿವಾರಗಿಂತ ಕಡ್ಡಿ 75 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ವೀಕ್ಷಕರೇ ಇವತ್ತಿನ ಕಾಬೂಲಿ ಕಡ್ಲಿ ಬಿಳಿ ಕಡ್ಲಿ ನೋಡಬೇಕಾದ್ರೆ 56 ಚೀಲ ಬಂದಿದ್ದು 6,011 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಬಿಳಿ ಕಡ್ಲಿಯ ಹೈಯೆಸ್ಟ್ ರೇಟ್ ನೋಡಬೇಕಾದ್ರೆ 7,851 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 7,360 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ ಇವತ್ತಿನ ಸೋಯಾ ನೋಡೋಣ. ಬೀದರ್ ಮಾರ್ಕೆಟ್ನಲ್ಲಿ ಸೋಯಾ ನೋಡಬೇಕಾದ್ರೆ 836 ಚೀಲ ಬಂದಿದ್ದು 5,560 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಸೋಯಾ ಹೈಯೆಸ್ಟ್ ರೇಟ್ 7,388 ಆಗಿದೆ ವೀಕ್ಷಕರೇ. ಶನಿವಾರಗಿಂತ 26 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ನೋಡಬೇಕಾದ್ರೆ 7,380 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 7,243 ಆಗಿದೆ ವೀಕ್ಷಕರೇ. ತೊಗರಿಯಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಕಡ್ಡಿ ಸೋಯಾದಲ್ಲಿ ಸ್ವಲ್ಪ ಶನಿವಾರಗಿಂತ ಜಾಸ್ತಿ ಆಗಿದೆ. ಇನ್ನು ವೀಕ್ಷಕರೇ ಇವತ್ತಿನ ಕುಸುಬಿ ಎಂದಿನಂತೆ 5,300ರಿಂದ 5,700ವರೆಗೆ ಆಗ್ತಾಯಿದೆ. ಗೋಧಿ 2,003ರಿಂದ 2,900ವರೆಗೆ ಆಗಿದೆ. ಇನ್ನು ಜೋಳ 4,100ರಿಂದ 4,600ವರೆಗೆ ಆಗಿದೆ ವೀಕ್ಷಕರೇ. ಪ್ರತಿದಿನ ಪ್ರತಿ ಬೆಳೆಗಳ ನಿಖರವಾದ ಬೆಲೆಗಳನ್ನು ತಿಳಿಯಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರನ್ನೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.